ಕ್ರಿಸ್ತನಲ್ಲಿ ಪ್ರಿಯ ಜನರೇ, ಸತ್ಯವೇದ ವಾಕ್ಯವನ್ನು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪರಲೋಕ ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಪ್ರಿಯರೇ, ಅನೇಕ ಸಾರಿ ನಾವು ಇತರ ತಪ್ಪುಗಳನ್ನು ನಾವು ಕ್ಷಮಿಸಲ್ಲ, ಆದರೆ ತಂದೆ ಹತ್ರ ಹೋಗಿ ನಮ್ಮ ಪಾಪವನ್ನು ಕ್ಷಮಿಸಿ ಎಂಬುದಾಗಿ ನಾವು ದೇವರ ಹತ್ರ ಬೇಡಿಕೊಳ್ತಾ ಇರ್ತೀವಿ. ಪ್ರಿಯರೇ, ನಿಜವಾಗ್ಲೂ ನಾವು ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟೋ ಸಾರಿ ಜನರು ನಮಗೆ ಕಿಡು ಮಾಡ್ತಾರೆ, ಆದರೆ ನಾವು ಅವರನ್ನು ಕ್ಷಮಿಸುವರಾಗಬೇಕು. ನಾವು ಇತರ ತಪ್ಪುಗಳನ್ನು ನಾವು ಕ್ಷಮಿಸ್ತೀರಾ, ನಾವು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ನಾವು ಇತರ ತಪ್ಪುಗಳನ್ನು ನಾವು ಕ್ಷಮಿಸಿದಾಗ ಮಾತ್ರನೇ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದುತ್ತರ ಕೊಡುವವರಾಗಿದ್ದಾರೆ. ಸ್ವಾಮಿ ಕೆಲವರು ಶಿಲುಬೆಯಲ್ಲಿದ್ದಾಗ ಆತನು ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಆತನನ್ನು ಶಿಲುಬೆಯಲ್ಲಿ ಹಾಕಲ್ಕೊಟ್ರು, ಆತನಿಗೆ ಮಳೆಗಳಿಂದ ಹೊಡೆದ್ರು, ಆತನನ್ನು ಕೊರಡೆಗಳಿಂದ ಹೊಡೆದ್ರು. ಇದೆಲ್ಲ ಮಾಡಿದಾಗೂ ಕೂಡ ದೇವರು ಅವರನ್ನು ನೋಡಿ, ಹಲ್ಲೆಲೂಯಾ, ಯೇಸು ಸ್ವಾಮಿ ಅವ್ರನ್ನ ನೋಡಿ ಹೇಳ್ತಾ ಇದ್ದಾರೆ, ತಂದೆ ಇವರೇನು ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸಪ್ಪ ಅಂತೇಳಿ ಬೇಡಿಕೊಂಡ್ರು. ಯಾವುದೇ ತಪ್ಪು ಮಾಡದ ಯೇಸು ಸ್ವಾಮಿ ಹಲ್ಲೆಲೂಯಾ ಏನು ಹೇಳಿದ್ರು, ಅವ್ರನ್ನ ಕ್ಷಮಿಸು ತಂದೆ, ಅವ್ರೇನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಲೋಕದಲ್ಲಿ ಮನುಷ್ಯರು ನಮಗೆ ಕೀಡು ಮಾಡುವಾಗ ಅವ್ರೇನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ಅವರಲ್ಲಿ ಸೈತಾನನು ಇದ್ದುಕೊಂಡು ನಮಗೆ ವಿರೋಧವಾಗಿ ಕೀಡು ತಂತ್ರಗಳನ್ನು ಮಾಡ್ತಾ ಇರ್ತಾನೆ. ಆದ್ದರಿಂದ ನಮ್ಮ ಶತ್ರು ಮನುಷ್ಯರಲ್ಲ, ಸೈತಾನು ನಮ್ಮ ಶತ್ರುವಾಗಿದ್ದಾನೆ. ಮನುಷ್ಯರನ್ನು ಕ್ಷಮಿಸುವರಾಗುಣ ದೇವರ